ನಮಸ್ಕಾರ. 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಪೂರ್ವ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. 2026-27ನೇ ಸಾಲಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು. ಜೊತೆಗೆ ಇದರ ಕೀ ಉತ್ತರಗಳನ್ನು ಸಹ ಪ್ರಶ್ನೆ ಪತ್ರಿಕೆ ವೀಕ್ಷಿಸಿ ಆದ ನಂತರ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ 10 ಪ್ರಶ್ನೆಗಳಿರುವಂಥದ್ದಾಗಿರ್ತದೆ. 10 ಅಂಶಗಳಿಗೆ ಸಂಬಂಧಿಸಿದಂತೆ 10 ಪ್ರಶ್ನೆಗಳು ಇರುವಂಥದ್ದಾಗಿದೆ. ಅವುಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಸರಿಯಾಗಿರುವಂಥ ಪೂರ್ಣ ಪ್ರಮಾಣದ ಉತ್ತರ ಉತ್ತರಿಸದೇ ಆದಲ್ಲಿ ಎ ಗ್ರೇಡ್ ದೊರೆಯುವಂಥದ್ದು, ಅಥವಾ ಪೂರ್ಣ ತಪ್ಪಾಗಿ ಉತ್ತರಿಸದೇ ಇದ್ದಲ್ಲಿ ಬಿ ಗ್ರೇಡ್ ದೊರೆಯುವಂಥದ್ದು ಆಗಿರ್ತದೆ. ಮೊದಲನೇ ಪ್ರಶ್ನೆ ಇರುವಂಥದ್ದು, ಗುರುತ್ವಾಕರ್ಷಣಾ ನಿಯಮ ನ್ಯೂಟನ್ ಆದರೆ ದೂರದರ್ಶಕ ಏನಾಗುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು. ಎರಡನೇ ಪ್ರಶ್ನೆ, ಪುನರುಜ್ಜೀವನ ಕಾಲದಲ್ಲಿ ಇಬ್ಬರು ಸಾಹಿತಿಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಯಾರಾದರೂ ಇಬ್ಬರಿಗೆ ಹೆಸರಿಸಬೇಕಾಗಿರುವಂಥದ್ದು. ಮೂರನೇ ಪ್ರಶ್ನೆ, ಭಾರತಕ್ಕೆ ಆಗಮಿಸಿದ ಇಬ್ಬರು ಯುರೋಪಿಯನ್ರನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇಬ್ಬರು ತೀವ್ರವಾದಿ ಸ್ವತಂತ್ರ ಹೋರಾಟಗಾರರನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಐದನೇ ಪ್ರಶ್ನೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು ಅಂಥೇಳಿ ಕೇಳಿರುವಂಥದ್ದಾಗಿದೆ. ಇನ್ನು ಆರನೇ ಪ್ರಶ್ನೆ, ಸರ್ಕಾರದ 3 ಅಂಗಗಳು ಯಾವುವು ಅಂತೇಳಿ ಕೇಳಿರುವಂಥದ್ದು. ಯಾವ ಅಂಗಗಳಿವೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು. ಏಳನೇ ಪ್ರಶ್ನೆ, ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತೇಳಿ ಕೇಳಿರುವಂಥದ್ದು. ಹಿಮಾಲಯ ಪರ್ವತಗಳು ಭಾರತದ ಯಾವ ದಿಕ್ಕಿನಲ್ಲಿವೆ ಅಂಥೇಳಿ ಕೇಳಿರುವಂಥದ್ದು. ಇನ್ನು 9ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೇಳಿರುವಂಥದ್ದು. 10ನೇ ಪ್ರಶ್ನೆ, ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ 10 ಪ್ರಶ್ನೆಗಳಾಗಿರುವಂಥದ್ದಾಗಿದೆ. ಇವುಗಳನ್ನು ಉತ್ತರಿಸಿ ನೀವು ಪ್ರಾಕ್ಟೀಸ್ಗಾಗಿ ಬಳಸ್ಕೊಳ್ಬೋದಾಗಿರುವಂಥದ್ದಾಗಿದೆ. ಇನ್ನು ಈ ಎಲ್ಲ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ. ಮೊದಲನೇ ಪ್ರಶ್ನೆ ಉತ್ತರ, ಗುರುತ್ವಾಕರ್ಷಣೆ ನಿಯಮ ನ್ಯೂಟನ್ ಆದರೆ ದೂರದರ್ಶಕ ಗೆಲಿಲಿಯೋ ಆಗುವಂಥದ್ದಾಗಿದೆ. ಎರಡನೇ ಪ್ರಶ್ನೆ, ಪುನರುಜ್ಜೀವನ ಕಾಲದಲ್ಲಿ ಇಬ್ಬರು ಸಾಹಿತಿಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು. ಬೊಕಾಶಿಯೋ, ಡಾಂಟೆ, ಚಾಸರ್, ಸರ್ವಾಂಟಿಸ್, ಥಾಮಸ್ ಮೋರ್, ಶೇಕ್ಸ್ಪಿಯರ್. ಇವರಲ್ಲಿ ಯಾರಾದರೂ ಇಬ್ಬರನ್ನು ಉತ್ತರಿಸಬಹುದಾಗಿರುವಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಭಾರತಕ್ಕೆ ಆಗಮಿಸಿದ ಇಬ್ಬರು ಯುರೋಪಿಯನ್ರನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು. 4 ಜನ ಯುರೋಪಿಯನ್ರು ಪ್ರಮುಖವಾಗಿರುವಂಥದ್ದು. ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು ಆಗಿರುವಂಥದ್ದು. ಇವರಲ್ಲಿ ಯಾರಾದರೂ ಇಬ್ಬರಿಗೆ ಸಂಬಂಧಿಸಿದಂತೆ ಉತ್ತರಿಸಬಹುದು. 4ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇಬ್ಬರು ತೀವ್ರವಾದಿ ಸ್ವತಂತ್ರ ಹೋರಾಟಗಾರರನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು. ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲ್ ಲಜಪತ್ ರಾಯ್. ಇವರಲ್ಲಿ ಯಾರಾದರೂ ಇಬ್ಬರನ್ನು ಹೆಸರಿಸಬಹುದು. ಇವರನ್ನು ಶಾರ್ಟಾಗಿ ಲಾಲ್, ಬಾಲ್, ಪಾಲ್ ಅಂತಲೂ ಸಹ ನೆನಪಿಟ್ಕೊಳ್ಬೋದಾಗಿರುವಂಥದ್ದು. 5ನೇ ಪ್ರಶ್ನೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು ಅಂತ ಕೇಳಿರುವಂಥದ್ದು. ಶ್ರೀಮತಿ ದ್ರೌಪದಿ ಮುರ್ಮು ಅವರು ಆಗಿರುವಂಥದ್ದಾಗಿದೆ. ಇನ್ನು 6ನೇ ಪ್ರಶ್ನೆ, ಸರ್ಕಾರದ 3 ಅಂಗಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಆಗಿರುವಂಥದ್ದು. 7ನೇ ಪ್ರಶ್ನೆ, ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳಿ ಕೇಳಿರುವಂಥದ್ದು. ನವೆಂಬರ್ 1, 1956. 8ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳು ಭಾರತದ ಯಾವ ದಿಕ್ಕಿನಲ್ಲಿವೆ ಅಂತ ಹೇಳಿ ಕೇಳಿರುವಂಥದ್ದು. ಭಾರತದ ಉತ್ತರ ದಿಕ್ಕಿನಲ್ಲಿರುವಂಥದ್ದು ಆಗಿದೆ. ಇನ್ನು 9ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೇಳಿರುವಂಥದ್ದು. ನ್ಯೂಯಾರ್ಕ್ನಲ್ಲಿ ಇರುವಂಥದ್ದಾಗಿದೆ. ಇನ್ನು 10ನೇ ಪ್ರಶ್ನೆ, ವಿಶ್ವಸಂಸ್ಥೆಯ 2 ಉದ್ದೇಶಗಳು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆ ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು, ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ, ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆಗಳಿಗೆ ಮಾನ್ಯತೆ. ಇವುಗಳಲ್ಲಿ ಯಾವುದಾದ್ರೂ 2 ಸಹ ಉತ್ತರಿಸಬಹುದಾಗಿರುವಂಥದ್ದು. ಈ ರೀತಿಯಾಗಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಪ್ರೀ ಟೆಸ್ಟ್ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದು ನೋಡ್ಕೊಂಡು ಬಂದಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ತರಗತಿಯ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ಗಾಗಿ ಬಳಸ್ಕೊಳ್ಬೋದಾಗಿರುವಂಥದ್ದಾಗಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.